ಸೂರ್ಯಕಾಂತಿ ದೇಸಿ ತಳಿಗಳೇ ಉಳಿದಿಲ್ಲ. ಪರಂಗಿಗಳಲ್ಲಿ ದೇಸಿ ತಳಿಗಳಿಲ್ಲ, ಕಲ್ಲಂಗಡಿನಲ್ಲಿ ದೇಸಿ ತಳಿಗಳಿಲ್ಲ. ಇದೆಲ್ಲ ಕೂಡ ನಾವು ಕಳ್ಕೊಬಿಟ್ಟಿದ್ದೀವಿ. ತಿಳ್ಕೊ ಬನ್ನಿ ನೀವೆಲ್ಲೂ ಕಲ್ಲಂಗಡಿ ಹಣ್ಣು, ಒಂದು ಕಲ್ಲಂಗಡಿ ಹಣ್ಣು ಬೀಜ ಕೊಡಿಸಿ, ಎಲ್ಲೂ ಇಲ್ಲ. ಅಂದರೆ ನಾವೊಂದು ಸ್ವಲ್ಪ ನಿರ್ಲಕ್ಷ್ಯ ತೋರಿರೆ ಏನಾಗುತ್ತೆ ಬಿಡು ಅಂದರೆ ನಮ್ಮ ಮಕ್ಕಳಿಗೆ ಈ ತಳಿಗಳು ಉಳಿಯಲ್ಲ. ಅದು ನಾಳೆ ಭತ್ತಕ್ಕೂ ಬರುತ್ತೆ, ರಾಗಿಗೂ ಬರುತ್ತೆ, ಟೊಮೊಟೊಗೆ ಬಂದುಬಿಟ್ಟಿದೆ. ನನ್ನ ಬಾಲ್ಯದಿಂದಲೂ ಕೂಡ ಕೊರಲನ್ನು ನಾನು ನೋಡ್ತಾ ಬಂದಿದ್ದೆ. ಅದು ರೊಟ್ಟಿಗಳನ್ನು ತಿಂದದ ರೂಢಿ ಇತ್ತು ನನಗೆ. ನಾವು ಈ ಬೀಜ ಸಂರಕ್ಷಣೆ ಕೆಲಸ ಶುರು ಮಾಡಿದಾಗ, ಸಿರಿಧಾನ್ಯಗಳು ಮಿಲ್ಲೆಟ್ಸ್ ಬಗ್ಗೆ ಮಾತಾಡುವಾಗ ಎಲ್ಲೂ ಕೊರಲೇ ಇರಲಿಲ್ಲ. ಇದು ನಾವೆಲ್ಲ ಬಾಲ್ಯದಲ್ಲಿ ತಿಂದು ಬಂತ ಕೊರಲು. ನವಣೆ ಮಾತಾಡ್ತಾರೆ, ಸಾವಿ ಮಾತಾಡ್ತಾರೆ, ಬರ್ಗು ಇದೆ, ರಾಗಿ ಇದೆ, ಜೋಳ ಇದೆ. ಹಂಗಾರೆ ನಮ್ಮ ಕೊರಲೇ ಇಲ್ಲ ಇಲ್ಲಿ. ಕೊರಲಿಗೂ ಅದ್ರ ಇಂಗ್ಲೀಷ್ ಹೆಸರು ಕೂಡ ಗೊತ್ತಿಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲ್ಲೆಟ್ ರಿಸರ್ಚ್ಗೆ ಹೋದ್ರೆ ಅಲ್ಲಿ ಯಾರಿಗೂ ಕೊರಲು ಗೊತ್ತಿಲ್ಲ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಂದರೆ ಯಾರು ಕೊರಲು ಬಗ್ಗೆ ಮಾತಾಡೋರಿಲ್ಲ. ನಾವು ಮೊದಲು ಕೊರಲನ್ನ ಮಾತಾಡೋಕ್ಕೆ ಶುರು ಮಾಡಿ, ಕೊರಲು ಬೀಜಗಳನ್ನು ತಂದು ಬೆಳೆಸೋಕ್ಕೆ ಶುರು ಮಾಡಿ. ಅದೇ ರೀತಿ ನಾವು ಉಂಡೆ ರಾಗಿ ಅಂತ ಹಾವೇರಿ ಭಾಗದಲ್ಲಿ ಒಂದು ಕಣ್ಮರಿ ಆಗ್ತಿದ್ದ ತಳಿನ, ಅದು ತುಂಬ ಹೆಸರುವಾಸಿಯಾಗಿದೆ ಇವತ್ತು. ಬಹಳಷ್ಟು ಉಂಡೆ ರಾಗಿ 100 ಎಕರೆನಲ್ಲಿದೆ. ಮತ್ತು ಒಬ್ಬ ರೈತ ಚೆಲ್ಲಮತ್ತು ಅನ್ನೋರೊಬ್ಬರು ಚಿನ್ನ ಪೊನ್ನಿಯನ್ನು ಒಂದು ತಳಿನ ಅಭಿವೃದ್ಧಿ ಮಾಡಿರು. ಅದನ್ನು ನಾನು 2001ರಲ್ಲಿ ಅವ್ರಿಗೆ ರಾಷ್ಟ್ರಪತಿ ಅವಾರ್ಡ್ ಬಂದಿತ್ತು. ಆ ಸಂದರ್ಭದಲ್ಲಿ ಅವ್ರು ನನಗೆ 10 kg ಗಿಫ್ಟ್ ಕೊಟ್ಟರು. ವಯ್ಯ ಉಂಗಳಿಗೆ ಕೊಟ್ಟಿಟ್ಕೊಂಗ ಅಂತ. ಅದನ್ನು ತಂದು ನಾವು ಬೇರೆ ಬೇರೆ ರೈತರು ಕೊಟ್ಟು ಇವತ್ತು 100 ರೈತರು ಚಿನ್ನ ಪೊನ್ನಿ ಬೆಳೆಸ್ತಾ ಇದ್ದಾರೆ. ಕಳೆದ 30 ವರ್ಷಗಳಲ್ಲಿ ನಾವು ನೋಡ್ದಂಗೆ, ನಾನು ಆನೇಕಲ್ ಭಾಗದಲ್ಲಿ ಕೆಲಸ ಮಾಡ್ತಾ ಇರುವಾಗ ನೀರು ಮುಳುಗಣ ಭತ್ತ ಅಂತ ಒಂದು ಭತ್ತ ಇತ್ತು. ಇದು 90ರ ದಶಕದ ಮಾತು. ಅವಾಗ ಕೆರೆಗಳು ತುಂಬ್ತಿದ್ವು. ಕೆರೆ ತುಂಬಿದಾಗ ಯಾವಾಗೂ ಆ ಜೋಗುಗಳೆಲ್ಲ ನೀರು ನಿಲ್ತಾ ಇತ್ತು. ನಾನೇ 2 ವರ್ಷ 3 ವರ್ಷ ಭತ್ತನ ಸಂರಕ್ಷಣೆ ಮಾಡಿದ್ದೀನಿ ನಾನು ಗ್ರೀನ್ ಪ್ರತಿಷ್ಠಾನದ ಜೊತೆ ಇದ್ದಾಗ. ನೀರು ಮುಳುಗಣ ಭತ್ತ ಅಂತ ನೀವು ನಂಬಲ್ಲ. ಅದಕ್ಕೆ ನಾವು ಬಿದಿರು ಕಡ್ಡಿ ನಿಲ್ಲಿಸಿ ಸಪೋರ್ಟ್ ಕೊಡ್ತಿದ್ವಿ. ಅಷ್ಟು ಎತ್ತರ ಬೆಳೀತದೆ. ಯಾಕೆಂದ್ರೆ ನೀರೊಳಗೆ ಈಗ ಕೆರೆ ಆ ಕೋಡಿ ಕೆಳಗಡೆ ಯಾವಾಗೂ ನೀರು ನಿಲ್ತಾ ಇದೆ ಆ ಗದ್ದೆಗಳು. ಅದು ಆ ಥರದನ್ನೆಲ್ಲ ಕೂಡ ಇವರು ಇತ್ತದು. ಇವತ್ತು ಆ ತಳಿ ಉಳಿದಿಲ್ಲ. ಅದೇ ರೀತಿ ನೀವು ನೋಡ್ತಾ ಹೋದ್ರೆ ಇವತ್ತು ಸೂರ್ಯಕಾಂತಿ ದೇಸಿ ತಳಿಗಳೇ ಉಳಿದಿಲ್ಲ. ಪರಂಗಿಗಳಲ್ಲಿ ದೇಸಿ ತಳಿಗಳಿಲ್ಲ, ಕಲ್ಲಂಗಡಿನಲ್ಲಿ ದೇಸಿ ತಳಿಗಳಿಲ್ಲ. ಇದೆಲ್ಲ ಕೂಡ ನಾವು ಕಳ್ಕೊಬಿಟ್ಟಿದ್ದೀವಿ. ಹುಡ್ಕಾಡಿ ನೀವು ಕಲ್ಲಂಗಡಿಲಿ ಎಲ್ಲೂ ನಿಮಗೆ ದೇಸಿ ತಳಿ ಸಿಗಲ್ಲ. ಅಂಗಡಿ ತಳಿಗೆ ಹೋಗ್ಬೇಕು. ನಾಟಿ ಪರಂಗಿ ಇಲ್ಲ, ನಾಟಿ ಸೂರ್ಯಕಾಂತಿ ಇಲ್ಲ, ಅಂದ್ರೆ ಈಗ ನಮ್ಮ ಮೆಕ್ಕೆಜೋಳಗಳಿಲ್ಲ. ಈಗ ನಮ್ಮ ಮಧ್ಯೆ ಇರೋದೆಲ್ಲ ಹೈಬ್ರಿಡ್ ತಳಿ, ಎಲ್ಲ ಹೈಬ್ರಿಡ್ ತಳಿಗಳು. ಹುಡುಕೋ ಬನ್ನಿ ನೀವೆಲ್ಲೂ ಕಲ್ಲಂಗಡಿ ಹಣ್ಣು, ಒಂದು ಕಲ್ಲಂಗಡಿ ಹಣ್ಣು ಬೀಜ ಕೊಡಿಸಿ, ಎಲ್ಲೂ ಇಲ್ಲ. ಅಂದರೆ ನಾವೊಂದು ಸ್ವಲ್ಪ ನಿರ್ಲಕ್ಷ್ಯ ತೋರಿರೆ ಏನಾಗುತ್ತೆ ಬಿಡು ಅಂದರೆ ನಮ್ಮ ಮಕ್ಕಳಿಗೆ ಈ ತಳಿಗಳು ಉಳಿಯಲ್ಲ. ಅದು ನಾಳೆ ಭತ್ತಕ್ಕೂ ಬರುತ್ತೆ, ರಾಗಿಗೂ ಬರುತ್ತೆ, ಟೊಮೊಟೊಗೆ ಬಂದುಬಿಟ್ಟಿದೆ, ಬದನೆಗೂ ಬರುತ್ತೆ. ಹಾಗಾಗಿ ಎಷ್ಟು ಸಾಧ್ಯ ಆಯ್ತು ನೀವೇನಾದ್ರು ಬೆಳ್ಕೊಳ್ಳಿ. ಅಟ್ಲೀಸ್ಟ್ ಒಂದು ಸಾಲ ಆದರೂ ನಮ್ಮ ಮನೆ ತಳಿಗಳನ್ನು, ನಮ್ಮ ನಾಡು ತಳಿಗಳನ್ನು, ಜವಾರಿ ತಳಿಗಳನ್ನು ಉಳಿಸೋದು, ಬೆಳೆಸೋದು ನಮ್ದೆಲ್ಲರ ಕರ್ತವ್ಯ ಆಗಬೇಕು. ಕೊನೆ ಪಕ್ಷ ಅದನ್ನು ಉಳಿಸ್ಕೊಳ್ಳೋಣ. ನೀವೇನು 1 ಎಕರೆ ಟೊಮೊಟೊ ಹಾಕೋದು ಬೇಡ, ಒಂದು 10 ಗಿಡ ಹಾಕಿ, ಆ ಬೀಜ ನೆತ್ತಿಡಿ. ಒಂದು ಸಾಲು ಯಾವುದೋ ಒಂದು ಜೋಳ ಹಾಕಿ, ನಿಮ್ಮ ಹತ್ರ ಇರೋದು ಕಳಿಬೇಡಿ. ಇದು ಮುಖ್ಯ. ಸರ್, ಈಗ ಏನು ನೀವು ಕೆಲವೊಂದಿಷ್ಟು ಆಲ್ರೆಡಿ ನಮ್ಮಿಂದ ಅದು ಹೋಗಿದೆ ಅಂತ ಹೇಳಿದ್ರಿ. ಈಗ ಅದರಿಂದ ನಾವು ಮತ್ತೆ ಒಂದು ಉತ್ತಮ ತಳಿಯ ದೇಸಿ ಬೀಜಗಳನ್ನ ನಿರ್ಮಾಣ ಮಾಡ್ಕೋಬಹುದಾ? ಈಗ ಅಂದ್ರೆ ಈಗಿರುವಂತ ಪಪ್ಪಾಯ ಬೀಜಗಳನ್ನೇ ಮತ್ತೆ ಹಾಕಿ ಅಂದ್ರೆ ಅದರಿಂದನೇ ಚೆನ್ನಾಗಿ ಬರ್ತಾ ಇರೋದಂತ ತಗೊಂಡು ಆ ಥರ ಒಂದು ಹೊಸ ಒಂದು ತಳಿ ಅಭಿವೃದ್ಧಿ ತರ ದೇಸಿ ಪದ್ಧತಿಯಲ್ಲಿ ಮಾಡ್ಕೋಬಹುದು. ಇದು ತುಂಬ ಈಗ ಏನಾಗೋಗಿದೆ ಅಂದರೆ, ಇವತ್ತೇನು ಹೈಬ್ರಿಡ್ ತಳಿಗಳಿದೆ, ಇಲ್ಲ ಅಧಿಕ ಇಳುವರಿ ತಳಿಗಳಿದೆ, ಇದು ಎಲ್ಲ ನೀವು ತಿಪ್ಪೆನಲ್ಲಿ ಒಂದು ಟೊಮೊಟೊ ಬೆಳೀತದೆ, ಅದನ್ನ ಬೀಜ ಹಿಡಿದು ನೀವು ಮಾಡಕ್ ಬರಲ್ಲ. ಯಾಕೆಂದ್ರೆ ಏನು ಅವರು 2 ತಳಿಗಳ ಸಂಕರಣ ಮಾಡಿದ್ದಾರೆ. ಅದು 1-2 ಜನರೇಷನ್ಗೆ ಅದು ಪೇರೆಂಟಲ್ ಅದ್ರ
ಮೂಲ ತಳಿಯ ಗುಣಗಳನ್ನು ತೋರ್ಸಕ್ ಶುರು ಮಾಡ್ತದೆ. ಅದು ಬ್ಯಾಕ್ ಕ್ರಾಸಿಂಗ್ ಅಂತ ಒಂದು ಪದ್ಧತಿ ಇದೆ. ಅದು ವೈಜ್ಞಾನಿಕವಾಗಿ ವಿಜ್ಞಾನಿಗಳಲ್ಲೂ ಬ್ಯಾಕ್ ಕ್ರಾಸಿಂಗ್ ಹೋಗಿ ಅದನ್ನ ರಿಕವರಿ ಮಾಡ್ಕೊಳ್ಳೋ ಇದೆ. ಆದರೆ ಅದು ಗುಣಮಟ್ಟದದು ಬರುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲ. ಅದಕ್ಕೆ ಬದಲು ನೀವು ತಳಿಗಳು ಕಳೆದೋಗ್ದಂಗೆ ಕಾಪಿಟ್ಕೊಳ್ಳೋದು ಜಾಣ್ತಾನೆ, ಯಾರೋ ಬೇರೆಯವ್ರು ಉಳಿಸಿರೋರ ಹತ್ರ ತಂದು ಬೆಳೆಸೋದು ಜಾಣ್ತಾನೆ. ಈಗ ನೀವು ಬ್ಯಾಕ್ ಕ್ರಾಸಿಂಗ್ ಹೆಂಗೆ ಅಂದರೆ, ನೋಡು ನಮ್ಮ ಅವ್ರ ತಾತ ಇದ್ದ ಹಂಗಿದ್ದಾನೆ ಇವನು ಅಂತೀವಿ. ಹುಟ್ಟ ಮಗು ಇರಬಹುದು, ಇಲ್ಲದೆ ಇರಬಹುದು, ಬಂದೇ ಬರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಅವ್ರ ತಾತ ಇದ್ದಂಗೆ ಇರಬಹುದು, 1000ಕ್ಕೊಂದು ಬರುತ್ತಂಗೆ ಬಂದೇ ಬರುತ್ತೆ ಅಂತ ನೀವು ಹೇಳಕ್ ಬರಲ್ಲ. ಹಾಗಾಗಿ ಮತ್ತೆರಡು ಗುಣಮಟ್ಟದ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಮುಖ್ಯವಾಗಿರೋದೇನು ಅಂದರೆ, ನೀವು ಹೈಬ್ರಿಡ್ ತಳಿಗಳು, ಅಧಿಕ ಇಳುವರಿ ತಳಿಗಳಲ್ಲಿ ತಳಿ ಹುಡುಕೊಳ್ಳೋ ಮೂರ್ಖತನ ಬೇಡ. ಅದಾಗದ ಮಾತದು, ಸುಲಭ ಇಲ್ಲ. ಅದು ಬಂದರೂ ಆ ಗುಣಮಟ್ಟ ನಿಂತ್ಕೊಳ್ಳಲ್ಲ. ಬೆಟರ್ ಅಂದರೆ ಜವಾರಿ ತಳಿಗಳನ್ನ ಹುಡ್ಕಕ್ಕೆ ಶುರು ಮಾಡಿ. ಯಾರೋ ಪುಣ್ಯಾತ್ಮರು ಸಂರಕ್ಷಿಸಿದ್ದಾರೆ, ಅವ್ರ ಹತ್ರ ತಗೊಬನ್ನಿ, ಅದನ್ನು ಉಳಿಸಿ ಬೆಳೆಸಿ. ಅದು ಸುಲಭ ದಾರಿ. ಅಲ್ಲಿ ಯಾವುದೇ ಗುಣಮಟ್ಟ ರಾಜ್ಯ ಆಗಲ್ಲ. ನೀವು 100 ವರ್ಷ ಇಟ್ಟರು ಏನು ಪ್ರಾಬ್ಲಮ್ ಆಗಲ್ಲ. ನೀವು ಹೈಬ್ರಿಡ್ ಇಂದ ತೆಗಿತೀನಿ ಅಂದ್ರೆ ಅದಾಗದ ಮಾತು. ಇದ್ರೂ ಆ ಗುಣಗಳು ಕಾನ್ಸ್ಟೆಂಟ್ ಆಗಿ ನಿಲ್ಲಲ್ಲ. ತಳಿ ವರ್ಷಕ್ಕೆ ಬದಲಾಗತ್ತೆ, ಹೊಂದ್ಕೊಳ್ಳಲ್ಲ ಅವು. ಅದು ಸಮಯ ವ್ಯರ್ಥ. ಸರ್, ಈಗ ನೀವು ಕೂಡ ತುಂಬಾ ವರ್ಷಗಳಿಂದ ಸಹಜ ಸಮೃದ್ಧ ಅಂತ ಹೇಳಿ ಒಂದು ತಂಡ ಕಟ್ಕೊಂಡು ಸಾಕಷ್ಟು ಕೆಲಸ ಮಾಡಿದಿರಿ. ಈಗ ನಿಮ್ ಇಷ್ಟು ವರ್ಷದ ಅನುಭವದಲ್ಲಿ ಯಾವ್ದಾದ್ರು ಒಂದು ವಿಶೇಷ ತಳಿ ಅಂದ್ರೆ ನೀವು ಅದು ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಅದನ್ನ ಅಭಿವೃದ್ಧಿ ಪಡಿಸಿದ್ದು ಆ ಥರ ಏನಾದ್ರು? ಬಹಳಷ್ಟಿದೆ. ಒಂದೆರಡು. ಈಗ ನಾವು ಕೊರಲು ಅನ್ನೋದು, ನಾನು ಮೂಲತಃ ಆಂಧ್ರ ಗಡಿ ಭಾಗದಿಂದ ಬಂದಂತ. ಅಲ್ಲಿ ನಮ್ಮ ಮಧುಗಿರಿ, ಪಾವಗಡ, ಪೆನುಗೊಂಡ, ಹಿಂದೂಪುರು, ಅನಂತಪುರ ಇವೆಲ್ಲ ಕೂಡ ಏನು ರಾಯಲಸೀಮಾ ಏರಿಯಾ ಇದೆ. ಅಲ್ಲಿ ಕೊರಲು ಅಂತ ಒಂದು ಸಿರಿಧಾನ್ಯಗಳನ್ನು ಬೆಳೀತಿದ್ರು. ಆ ಕೊರಲು ಯಾರು ಬೆಳೆಯೋರು? ಯಾವುದೋ ನಿಮ್ಮ ಹೊಲದ ಒಂದು ಮೂಲೆನಲ್ಲಿ ಏನಕ್ಕೂ ಬರಲ್ಲ. ಅಲ್ಲಿ ನೆಲ ಫಲವತ್ತಿಲ್ಲ. ಇನ್ಯಾರೋ ಬಡವರು, ಬಲ್ಲಿದ್ರು, ದಲಿತರು ಅಂತಿಂಥವರೆಲ್ಲ ಬೆಳ್ಕೊಳ್ಳಾರದು. ಸುಮ್ಮನೆ ಒಂದು ಸ್ವಲ್ಪ ಬೆಳೆಯೋರು, ಒಂದು 10 ಸೇರು 20 ಸೇರು, ಏನಕ್ಕೆಂದ್ರೆ ಅವ್ರು ರೊಟ್ಟಿ ಮಾಡಕ್ಕೆ ಬೇಕದು. ಆ ಥರದ ಒಂದು ತಳಿ ನಮ್ದಲ್ಲಿ ಕೊಂಜೆ ಅಂತ ಒಂದಿತ್ತು. ಅಲ್ಲಿ ನಾವೇನಿದ್ರು ಒಂದು 1/4 ಎಕರೆ ಬರೋದೇನೋ. ಅಲ್ಲಿ ಯಾವಾಗೂ ಈ ಕೊರಲು ಹಾಕ್ತಾ ಇದ್ರು. ಅಲ್ಲೊಂದು 20-30 ಸೇರು ಬರೋದು. ಅದು ನಮ್ಮಮ್ಮ ಇಟ್ಟು ಯಾವಾಗೂ ಕುಟ್ಟಿ ಆಗಾಗ ರೊಟ್ಟಿ ಮಾಡೋರು. ನನ್ನ ಬಾಲ್ಯದಿಂದಲೂ ಕೂಡ ಕೊರಲನ್ನ ನಾನು ನೋಡ್ತಾ ಬಂದಿದ್ದೆ. ಅದು ರೊಟ್ಟಿಗಳನ್ನು ತಿಂದದ ರೂಢಿ ಇತ್ತು ನನಗೆ. ನಾವು ಈ ಬೀಜ ಸಂರಕ್ಷಣೆ ಕೆಲಸ ಶುರು ಮಾಡಿದಾಗ, ಸಿರಿಧಾನ್ಯಗಳು ಮಿಲ್ಲೆಟ್ಸ್ ಬಗ್ಗೆ ಮಾತಾಡುವಾಗ ಎಲ್ಲೂ ಕೊರಲೇ ಇರಲಿಲ್ಲ. ಇದೇ ನಾವೆಲ್ಲ ಬಾಲ್ಯದಲ್ಲಿ ತಿಂದು ಬಂತ ಕೊರಲು. ನವಣೆ ಮಾತಾಡ್ತಾರೆ, ಸಾವಿ ಮಾತಾಡ್ತಾರೆ, ಬರ್ಗು ಇದೆ, ರಾಗಿ ಇದೆ, ಜೋಳ ಇದೆ. ಹಂಗಾರೆ ನಮ್ ಕೊರಲೇ ಇಲ್ಲ ಇಲ್ಲಿ. ಕೊರಲಿಗೂ ಅದ್ರ ಇಂಗ್ಲಿಷ್ ಹೆಸರು ಕೂಡ ಗೊತ್ತಿಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ ರಿಸರ್ಚ್ಗೂ ಅಲ್ಲಿ ಯಾರಿಗೂ ಕೊರಲು ಗೊತ್ತಿಲ್ಲ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಂದ್ರೆ ಯಾರು ಕೊರಲು ಬಗ್ಗೆ ಮಾತಾಡೋರಿಲ್ಲ. ನಾವು ಮೊದಲು ಕೊರಲನ್ನ ಮಾತಾಡಕ್ ಶುರು ಮಾಡಿ, ಕೊರಲು ಬೀಜಗಳನ್ನ ತಂದು ಬೆಳೆಸಕ್ ಶುರು ಮಾಡಿ. ಆಗ ನಮ್ಮ ಶಿರಾದ ರಘು ಅನ್ನೋರು ರೊಟ್ಟಿಗಳನ್ನು ಹೆಂಗೆ ಎಷ್ಟು ರುಚಿಕಟ್ಟಾಗಿರುತ್ತೆ ಅಂತ ತೋರ್ಸಕ್ ಶುರು ಮಾಡಿ 2006-07ರಲ್ಲಿ ನಾವು ಮೊದಲನೇ ಬಾರಿ ಒಂದು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಜೊತೆಗೂಡಿ ಒಂದು ಕೊರಲು ಮೇಲೆ ಪುಸ್ತಕ ತಂದ್ವಿ. ಮುಂದೆ ತುಮಕೂರು ವಿಶ್ವವಿದ್ಯಾಲಯದ ಜೊತೆ ಸೇರಿ ಒಂದು ಪುಸ್ತಕ ತಂದ್ವಿ. ಇವತ್ತು ಕೊರಲು ಅನ್ನೋದು 1000 ಎಕರೆನಲ್ಲಿ ಹೋಗುತ್ತೆ. ಕೊರಲು ಅಕ್ಕಿ ಇಲ್ಲದೆ ಇರೋ ಸಾವಯವ ಮಳಿಗೆನೇ ಇಲ್ಲ. ಹಾಗಾಗಿ ಕೊರಲನ್ನ ವಾಪಸ್ ತಂದಿದ್ದು ಒಂದು ಬಹಳ ಸಂತೋಷದಿದು. ಅದೇ ರೀತಿ ನಾವು ಉಂಡೆ ರಾಗಿ ಅಂತ ಹಾವೇರಿ ಭಾಗದಲ್ಲಿ ಒಂದು ಕಣ್ಮರಿ ಆಗ್ತಿದ್ದ ತಳಿನ, ಅದು ತುಂಬಾ ಹೆಸರುವಾಸಿ ಆಗಿದೆ. ಇವತ್ತು ಬಹಳಷ್ಟು ಉಂಡೆ ರಾಗಿ 100 ಎಕರೆನಲ್ಲಿದೆ. ಮತ್ತು ಒಬ್ಬ ರೈತ ಚೆಲ್ಲಮತ್ತು ಅನ್ನೋರೊಬ್ರು ಚಿನ್ನ ಪೊನ್ನಿಯನ್ನ ಒಂದು ತಳಿನ ಅಭಿವೃದ್ಧಿ ಮಾಡಿರು. ಅದನ್ನ ನಾನು 2001ರಲ್ಲಿ ಅವ್ರಿಗೆ ರಾಷ್ಟ್ರಪತಿ ಅವಾರ್ಡ್ ಬಂದಿತ್ತು. ಆ ಸಂದರ್ಭದಲ್ಲಿ ಅವ್ರು ನನಗೆ 10 kg ಗಿಫ್ಟ್ ಕೊಟ್ರು. ವಯ್ಯ ಉಂಗಳಿಗೆ ಕೋಟಿಟ್ ಪೊಂಗ ಅಂತ. ಅದನ್ನ ತಂದು ನಾವು ಬೇರೆ ಬೇರೆ ರೈತರು ಕೊಟ್ಟು ಇವತ್ತು 100 ರೈತರು ಚಿನ್ನ ಪೊನ್ನಿ ಬೆಳೆಸ್ತಾ ಇದ್ದಾರೆ. ಈ ತರದ ಕಣ್ಮರೆಯಾಗಿರೋ ಎಷ್ಟೋ ತಳಿಗಳು. ಅದೇ ನಾನು ಹೇಳ್ತೀನಲ್ಲ, ಎಷ್ಟು ಸಂಭ್ರಮ ಅಂದ್ರೆ ಇದೇ ಪುಣ್ಯದ ಕೆಲಸ. ಅದು ಒಂದು ಅನಾಥ ಮಗುವಿನ ನೀವು ಹೆಂಗ್ ಕಾಪಾಡ್ತಿರೋ ಹಂಗೆ ಒಂದು ಅನಾಥ ಬೀಜವನ್ನು ಕಾಪಾಡಿರೆ ಪುಣ್ಯ ನಿಮಗೆ ಬರ್ತದೆ.